ಗೈಸ್ ಯಾರೋ ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡೋದು ಮರ್ತೋಯ್ತು. ಕೃಪಾ ಅಂತ. Supercalifragilisticexpialidocious. Wait, what? She's a goddamn beauty. ಹಾಯ್ ಹೆಲೋ ನಮಸ್ಕಾರ. ಇವರೆಲ್ಲ ನನ್ನ ಕಸಿನ್ಸ್. ಅದು ಕಸಿನ್ಸ್ ಅಲ್ಲಿ ಇದೊಂದು ಕಸಿನ್ ಅಲ್ಲ, ಇದು ಅತ್ತೆ ಆಗ್ಬೇಕು. ಆದ್ರೆ ನನ್ಕಿಂತ ಚಿಕ್ಕವಳು. ಇವರೆಲ್ಲ ಎಲ್ಲರೂ ನನ್ಕಿಂತ ಚಿಕ್ಕವಳು. ನಾನೇ ದೊಡ್ಡವಳು ಆದ್ರೆ ನಾನು ಎಲ್ಲರಿಗಿಂತ ಚಿಕ್ಕವಳ ತರ ಕಾಣ್ತೀನಿ. ತುಂಬಾ ಯಂಗ್ ಅಂಡ್ ಎನರ್ಜೆಟಿಕ್ ಕ್ಯಾಂಡಿಡೇಟ್ ನಾನು. ಸೊ ಎಲ್ಲರೂ ಹಾಯ್ ಹೇಳಿ. ಹರ್ಷಿತಾ, ಹಂಸಿನಿ, ಕೃಪಾ, ದೀಪ್ತಿ, ರುಕ್ಮಿಣಿ. ಇದು ಗಂಡ ಹೆಂಡ್ತಿರು. ಅದು ನನ್ನ ತಮ್ಮ, ಇದು ನನ್ನ ತಮ್ಮ, ಇದು ಚಿಕ್ಕಮ್ಮನ ಮಗ, ಇದು ನನ್ನ ಸ್ವಂತ ತಮ್ಮ. ಸೊ ಆದರೆ ಇಬ್ರು ಕನ್ಫ್ಯೂಸ್ ಆಗ್ಬಿಡುತ್ತೆ ಒಂದೊಂದ್ಸಲಿ, ಏನೋ ಮಾಡೋಕ್ಕಾಗಲ್ಲ. ಸೊ ನಾವಿವಾಗ ಹುಣಸೂರಿಗೆ ಬಂದಿದ್ದೀವಿ ಬ್ಲಾಗ್ ಮಾಡೋಕ್ಕಲ್ಲ, ಪೂಜೆ ಮಾಡೋಕ್ಕೋಸ್ಕರ ಹುಣಸೂರಿಗೆ ಬಂದಿದ್ದೀವಿ. ಪೂಜೆ ಮಾಡೋ ಟೈಮಲ್ಲಿ ಬ್ಲಾಗ್ ಮಾಡಲಿಲ್ಲ. ಸುಳ್ಳು ಹೇಳ್ತಾನೆ ಅವನು. ನಾವು ಪೂಜೆ ಮಾಡೋ ಟೈಮಲ್ಲಿ ಶಿಸ್ತಾಗಿ ಪೂಜೆ ಮಾಡೋದ್ರಲ್ಲಿ ಶಿಸ್ತಾಗಿ ಪೂಜೆಗೆ ನಿಂತ್ಕೊಂಡು ಇದ್ವಿ. ಇವರೆಲ್ಲ ಲೇಟ್ ಲತೀಫ್ ಗರ್ಲ್ಸ್. ಇಲ್ಲಿ 3 ಜನ, ಇಲ್ಲಿ ತಿರುಗಿ 3 ಜನ. ಎಲ್ಲರೂ ಎಷ್ಟೊತ್ತು ಬಂದು ಪೂಜೆ ಎಲ್ಲ ಮುಗ್ದು ಪ್ರಸಾದ ಕೊಡೋ ಟೈಮಿಗೆ ಬಂದಿದ್ದಾರೆ. ಎಲ್ಲ ಅದೇನೆ ಬರೋದೇ ಪ್ರಸಾದ ತಿನ್ನಕ್ಕೆ, ಇನ್ನೇನಕ್ಕೆ ಅಂತ ಅವ್ರು. ಸೊ ಇವಾಗ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನ ಮುಗಿಸ್ಕೊಂಡು ಅದು ಶಾರ್ಟ್ಸ್ ಇರುತ್ತೆ, ಹಾಕ್ತೀನಿ, ವಾಯ್ಸ್ ಓವರ್ ಕೊಡ್ತೀನಿ ಆಮೇಲೆ. ಸೊ ನಾವಿಬ್ರು ಏನು ಮಾಡಿದ್ವಿ ಅಂದರೆ, ಇವಾಗಲ್ಲ ತುಂಬ ಮುಂಚೆ ಚಿಕ್ಕವರಿರುವಾಗ ಕಳಸ ಹೊತ್ತು ಅಲ್ಲಿ ಪೂಜೆ ಎಲ್ಲ ಮಾಡ್ತಾಯಿದ್ವಿ. ಇವಾಗ ಏನಾಗಿದೆ ಅಂದರೆ ಆ ಜಾಗದಲ್ಲಿ ಮಾಡ್ತಾಯಿಲ್ಲ, ಬೇರೆ ಜಾಗದಲ್ಲಿ ಮಾಡ್ತಾಯಿದ್ದಾರೆ. ಬಟ್ ಆ ಜಾಗಕ್ಕೆ, ಅದೇ ಟೆಂಪಲಿಗೆ ನಾವು ಇವಾಗ ಹೋಗ್ತಾ ಇದ್ದೀವಿ. ನಾವು ಆಟಾಡ್ತಿದ್ದಿದ್ದು ಮರ ಎಲ್ಲ ಹೆಂಗಿರುತ್ತೆ ನೋಡೋಣ. ಸಂಪಿಗೆ ಮರ ಹತ್ಕೊಂಡು ಕೂತ್ಕೋತಾ ಇದ್ವಿ. ಆ ಲಂಗ ದಾವಣಿ ಹಾಕೊಂಡು ಮರ ಹತ್ಕೊಂಡು ಕೋತಿಗಳ ಥರ ಇದ್ವಿ. ಈಗ ಏಜ್ ಇದೆ ಬಟ್ ಮರ ಇಲ್ಲ. ರೆಡಿ ಇದೀವಿ, ಫುಲ್ ಎನರ್ಜಿಲಿದ್ದೀವಿ, ಬಟ್ ಮರನೇ ಇಲ್ಲ. ಸೊ ಇವಾಗ ಆ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನ ಸ್ವಲ್ಪ ಹೊಸದಾಗಿ ರಿನೋವೇಟ್ ಮಾಡಿದ್ದಾರೆ, ನೋಡೋಣ. ಎಲ್ಲ ತೋರಿಸ್ತೀನಿ ಹೆಂಗಿದೆ ನಮ್ಮ ಅಮ್ಮನ ಸೈಡ್ ಮನೆ ಹಬ್ಬ ಅಂತ ಹೇಳ್ತಾ. ಸೊ ಗೈಸ್, ಇದೇ ದೇವಸ್ಥಾನದ ಎಂಟ್ರಿ. ದೇವಸ್ಥಾನ ಸೊ ಇಲ್ಲೇ ಊಟ ಎಲ್ಲ ಮಾಡ್ತಾ ಇದ್ದಿದ್ದು ಅವಾಗ. ದೇವಸ್ಥಾನ ಪೂರ್ತಿಯಾಗಿ ನಮಗೆ ರೆಕಾರ್ಡ್ ಮಾಡೋಕ್ಕೆ ಬಿಡಲಿಲ್ಲ. ಸೊ ಎಷ್ಟೆಷ್ಟಾಗುತ್ತೋ ಅಷ್ಟು ಮಾಡಿದ್ದೀವಿ. ಇದು ನಮ್ಮ ಬಾಯ್ಸ್, ಗರ್ಲ್ಸ್ ಆ್ಯಂಡ್ ಲೇಡೀಸ್ ಎಲ್ಲರೂ ಅವ್ರವ್ರ ಗುಂಗಲ್ಲಿ ಅವ್ರ ಪಾಡುಗಳು ಮಾತಾಡ್ಕೊಂಡು ಬರ್ತಾಯಿದ್ದಾರೆ. ಸಾರಿ ಗೈಸ್, ಯಾರೋ ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡೋದು ಮರ್ತೋಯ್ತು. ಸೊ ಇವ್ರು ಬಂದು ಕೃಪಾ ಅಂತ, ಮಹಾಜನ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ಇವರು ನೋಡ್ಕೊಂಬಿಡಿ, ಮಹಾಜನ ಸ್ಟೂಡೆಂಟ್ಸ್ ಎಲ್ಲ ಹೊಸ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಈ ಥರನೂ ನಿಮ್ಮ ಸ್ಟೂಡೆಂಟ್ಸ್ಗೆಲ್ಲ ಗೊತ್ತಾಗಲಿ, ನೀವು ಸ್ವಲ್ಪ ಪಾಪ್ಯುಲರ್ ಆಗಲಿ ಅಂತ ಹೇಳ್ತಾ ಇದ್ದೀರಾ. ನೀವು ನೋಡಿದ್ರೆ ಹಿಂಗೆ ಹೋಗ್ಲಿ ಬಿಡಿ ಫ್ರೆಂಡ್ಸ್, ಅವರಿಗೆ ತುಂಬ ನಾಚಿಕೆ ಅಂತೆ. ಮಹಾಜನ ಸ್ಟೂಡೆಂಟ್ಸ್ ಪೋಸ್ಟ್ ಗ್ರಾಜುಯೇಟಲ್ಲಿ BCಯಲ್ಲಿ AI ಪ್ರೊಫೆಸರ್ ಆಗಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಓ, ನಾನೇ ಕಟ್ಟಾಗ್ಬಿಟ್ಟಿದ್ದೀನಿ ಅನ್ಸುತ್ತೆ, ಗೊತ್ತಿಲ್ಲ. ಕಟ್ಟಾಗಿತ್ತು, ಇವಾಗಿಲ್ಲ ಮಾಡ್ಕೊಂಡು. ಸೊ ಒಳ್ಳೆ ಹುಡುಗಿ, ಸ್ವಲ್ಪ ಕಾಟ ಕೊಡಬೇಡಿ. ಸ್ವಲ್ಪ ಕುಳ್ಳಿ ಅಷ್ಟೇ, ಹೀಲ್ಸ್ ಹಾಕೊಂಡ್ಬರ್ತಾರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದರೆ ನಾನು ಪ್ರೊಫೆಸರ್ ಅಲ್ಲ, ನೀವು ಪ್ರೊಫೆಸರ್. ಇವತ್ತು ಹಾಕಿಲ್ಲ ಅಷ್ಟೇ. ಕೋತಿಗಳಿಗಂತೂ ಇವತ್ತು ಫುಲ್ ಪಾರ್ಟಿ.
ಸೊ ಇವಾಗ ಕಳಶ ಪೂಜೆ ಮಾಡ್ತಿದ್ದಾರೆ. ಈಗ ಇದೇ ಮಕ್ಳು ಕಾಣಿಸ್ತಿದಾರಲ್ಲ, ಅವರೇ ಕಳಶ ಹೊರ್ತಾ ಇರೋದು. ಸೊ ಪೂಜೆ ಮಾಡುವಾಗ ಎಲ್ಲ ಮಾತಾಡ್ಲಿಕ್ಕೆ ಆಗಲ್ಲ, ಯಾಕಂದರೆ ಎಲ್ಲರೂ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಹಾಗಾಗಿ ಎಲ್ಲರದ್ದು ಬರೀ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿಕೊಂಡು ಆ ವಿಡಿಯೋಗಳನ್ನ ಹಾಕಿದ್ದೀನಿ. ಸೊ ನನಗೆ ಇಲ್ಲಿ ತುಂಬ ಜನ ಅಜ್ಜಿದಿರು, ತಾತಂದಿರು, ಅತ್ತೆದಿರು, ಅಕ್ಕಂದಿರು, ಅಣ್ಣಂದಿರು ಇದ್ದಾರೆ. ಸೊ ಇದೆಲ್ಲ ನಮ್ಮದು ಬಳಗ. ಈಗ ಪೂಜೆ ಸ್ಟಾರ್ಟ್ ಆಯಿತು. ಎಲ್ಲರೂ ಬಂದು ಅವ್ರ ಪೂಜೆ ಮಾಡಿ ಹೋಗ್ತಾ ಇದ್ದಾರೆ. ಇದು ನಮ್ಮ ಮದರ್ ಇಂಡಿಯಾ. ಅವ್ರ ಗಂಡಂಗೆ ಮತ್ತು ಮಕ್ಕಳಿಗೆಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಪೂಜೆ ಮಾಡಿಸಿದ್ದಾರೆ. ಎಷ್ಟೊತ್ತು ಇದು ನಮ್ಮ ನಿಶ್ಚಿತಾಕ. ನಮ್ಮ ಗರ್ಲ್ಸ್ ಫುಲ್ ಸ್ಲೋ ಮೋಷನಲ್ಲಿ ಪೂಜೆ ಮಾಡ್ತಿದ್ದಾರೆ. ಫುಲ್ ಊಟಕ್ಕೆ ಜನ ಸಾಗರ. ನಾವಂತೂ ಫಸ್ಟ್ ಪಂಕ್ತಿಲೇ ಕೂತ್ಕೊಂಡ್ಬಿಟ್ಟಿದ್ವಿ. ಸೊ ಇದಾದ್ಮೇಲೆ ನನ್ನ ಫೋನ್ ಸ್ವಿಚ್ ಆಫ್ ಆಗೋಯ್ತು. ಸೊ ಹಿಂದಿನ ದಿನ ನೈಟ್ 1:30 ಹಂಗೆ ನಾವು ನಾಗರಹೊಳೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಹೊರಟ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನಾಗರಹೊಳೆ ಗೇಟ್ ಕ್ಲೋಸ್ ಮಾಡಿದ್ರು ಆ್ಯಂಡ್ ವಾಪಸ್ ಬಂದ್ವಿ ನಾವು ರಿಟರ್ನ್. ನಮ್ಮ ಭರತಣ್ಣ ಎಲ್ಲರೂ ಎಚ್ಚರ ಇರಲಿ ಅಂತ ಎಂಥ ಸಾಂಗ್ ಹಾಕಿದ್ದಾರೆ ನೋಡಿ. ಸೊ ನೈಟ್ ಟ್ರಾವೆಲ್ ಮಾಡುವಾಗ ಫುಲ್ ಗ್ಯಾಂಗಲ್ಲಿ ಯಾರಾದರೂ ಮಲ್ಕೊತಾ ಇದ್ದಾರೆ ಅಂತ ಅನಿಸಿದ್ರೆ ಈ ಸಾಂಗ್ ಪ್ಲೇ ಮಾಡಿ, ಆವಾಗ ಅವರು ಮಲ್ಗೋದಿಲ್ಲ, ಎಲ್ಲ ಭಯದಲ್ಲಿ ಎಚ್ಚರಾಗಿ ಕೂತಿರ್ತಾರೆ. ಸೊ ಫೋನ್ ಸ್ವಿಚ್ ಆಫ್ ಆಗಿದ್ದರಿಂದ ನನ್ನ ಬ್ಲಾಗ್ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅತಿ ಶೀಘ್ರದಲ್ಲೇ. ಎಲ್ಲರಿಗೂ ಬಾಯ್ ಬಾಯ್.